ಡಿಸ್ಟ್ರಿಕ್ಟ್ಗೆ ಸೇರಿದ್ದವರು. ಒಬ್ಬ ಆರೋಪಿ ಫತೇಪುರ್ ಫುಲ್ವಾರಿಯಾ ಅನ್ನುವ ಒಂದು ಹಳ್ಳಿಗೆ ಸೇರಿದ್ದವನು, ಇನ್ನೊಬ್ಬ ಆರೋಪಿ ಮಹಿಷಾರ್ ಅನ್ನುವ ಒಂದು ಹಳ್ಳಿಗೆ ಸೇರಿದ್ದವನು. ಇಬ್ಬರಿಗೂ ಕೂಡ ಕ್ರಿಮಿನಲ್ ಹಿನ್ನೆಲೆ ಇತ್ತು. ಅಲೋಕ್ 32 ವರ್ಷದ ಯುವಕನಾಗಿದ್ದಾನೆ, ಅಮನ್ 28 ವರ್ಷದ ಯುವಕನಾಗಿದ್ದಾನೆ. ಬಹಳ ಚಿಕ್ಕ ವಯಸ್ಸಿನಿಂದಲೇ ಇವರು ಕ್ರೈಮ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲೋಕ್ ಮೇಲೆ ಸುಮಾರು 9 ಕೇಸಸ್ ಇವೆ. 9 ಕೇಸಸ್ ಅಲ್ಲಿ 3 ಮರ್ಡರ್ ಕೇಸಸ್, ಮಿಕ್ಕಿದ್ದ 6 307 ಅಂಡ್ ಡೆಕರ್ಟಿ ಕೇಸಸ್ ವಿತ್ ಆರ್ಮ್ಸ್ ಆಕ್ಟ್. ಈ ಆರೋಪಿಯನ್ನ ಒಂದೇ ಒಂದು ಸತಿ ಬಿಹಾರ್ ಪೊಲೀಸರು 2017 ಹಿಡಿದಿದ್ದಾರೆ ವಿತ್ AK-47. ಸೊ ಹಿ ಇಸ್ ಟ್ರೈನ್ಡ್ ಟು ಯೂಸ್ AK-47 ಆಲ್ಸೋ. ಅದೇ ರೀತಿ ಯುಪಿ ಮೀರ್ಜಾಪುರ್ 2023 ಯುಪಿದಲ್ಲಿ ಮೀರ್ಜಾಪುರ್ ಒಂದು ಬ್ಯಾಂಕ್ ಎದುರು ಸೇಮ್ ಇದೇ ಟೈಪ್ ಆಫ್ ಅಫೆನ್ಸ್ ಮಾಡಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅಲ್ಲೇ ಕೊಲೆ ಮಾಡಿ ಸೇಮ್ ವ್ಯಾನ್ ಅನ್ನ ದೋಚಿಕೊಂಡು ದುಡ್ಡು ತಗೊಂಡು ಪರಾರಿಯಾಗಿದ್ದಾರೆ. ಯುಪಿ ಪೊಲೀಸರು ಕೂಡ ಆವಾಗ ಈ ಕೃತ್ಯದಲ್ಲಿ, ಈ ಅಪರಾಧದಲ್ಲಿ ಅವರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಅದೇ ರೀತಿ ನೆಕ್ಸ್ಟ್ 2023 ಅಲ್ಲಿ ಮಾಡಿ 2025 ನಮ್ಮ ಬೀದರ್ಗೆ ಬಂದಿದ್ದಾರೆ. ಇವರು ಹೈದರಾಬಾದ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ಹೈದರಾಬಾದ್ ಅಲ್ಲಿ ಅಫೆನ್ಸ್ ಮಾಡೋಣ ಅಂತ. ಹೈದರಾಬಾದ್ ಅಲ್ಲಿ ಎಲ್ಲಿ ನೋಡಿದ್ರು, ಯಾವ ಬ್ಯಾಂಕ್ ಕಡೆ ನೋಡಿದ್ರು CCTVಗಳು ಇರುವುದು ಇವರು ನೋಡಿದ್ದಾರೆ. ಸೊ ಹೈದರಾಬಾದ್ ಅಲ್ಲಿ ಅಪರಾಧ ಮಾಡೋದು ಕಷ್ಟ ಅಂತ ಭಾವಿಸಿ ಔಟ್ಸ್ಕಟ್ಸ್ ಅಲ್ಲಿ ಇನ್ನೇನಿವೆ, ಬಾರ್ಡರ್ ಅಲ್ಲಿ ಏನಿವೆ ಅಂತ ನೋಡ್ಕೊಂಡು ನಮ್ಮ ಬೀದರ್ ಕಡೆ ಬಂದು ಬೀದರ್ ಬ್ಯಾಂಕ್ ಅನ್ನ ಆಯ್ಕೆ ಮಾಡಿದ ಉದ್ದೇಶ ಏನಂದ್ರೆ, ಬೀದರ್ SBI ಬ್ಯಾಂಕ್ ಅಲ್ಲಿ ಚೆಸ್ಟ್ ಕಡೆನೆ ವಾಲ್ಟ್ ಇಂದಲೇ ದುಡ್ಡು ತೆಗೆದು ಅಲ್ಲೇ ATM ವ್ಯಾನ್ ಅಲ್ಲಿ ತುಂಬಾ ಬೇಕಾಗಿದೆ. ಬಟ್ ಇವರು ಸೆಕ್ಯೂರಿಟಿ ಪ್ರೋಟೋಕಾಲ್ ಅನ್ನು ವೈಲೇಟ್ ಮಾಡಿ ಬ್ಯಾಂಕ್ ಇಂದ ದುಡ್ಡನ್ನ ಹೊರಗಡೆ ತಂದು ಮೇನ್ ರೋಡ್ ಮೇಲೆ ಲೋಡ್ ಮಾಡ್ತಿರುವುದನ್ನು ಆರೋಪಿಗಳು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಇದೇ ಕರೆಕ್ಟ್ ಪ್ಲೇಸ್ ಅಂತ ತೀರ್ಮಾನ ಮಾಡಿಕೊಂಡು 3 ತಿಂಗಳ ಮುಂಚೆನೆ, ಅಂದ್ರೆ ಸುಮಾರು ಅಕ್ಟೋಬರ್ 2024 ಅಲ್ಲಿ ಬಂದು ರೆಕ್ಕಿ ಮಾಡಿರ್ತಾರೆ. ರೆಕ್ಕಿ ಮಾಡುವಾಗ ಯಾವುದೇ ರೀತಿಯ ಫೋನು ಏನು ತಗೊಂಡು ಬರಲಾರದೆ ಹೈದರಾಬಾದ್ ಇಂದ ಪ್ರತಿದಿನ ಅಪ್ ಅಂಡ್ ಡೌನ್ ಮಾಡೋದು, ರೆಕ್ಕಿ ಮಾಡ್ಕೊಂಡು ಹೋಗುವುದು. ಅಂಡ್ ಜನವರಿ 12ನೇ ತಾರೀಕು ಸುಮಾರು ಜಹೀರಾಬಾದ್ನಲ್ಲಿ ಒಂದು ಲಾಡ್ಜ್ ತಗೊಂಡು ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಾ 12th ಪ್ರಯತ್ನ ಮಾಡಿದ್ದಾರೆ, 13th ಪ್ರಯತ್ನ ಮಾಡಿದ್ದಾರೆ. ಮಧ್ಯದಲ್ಲಿ ಹಬ್ಬ ಅಂತ ಹೇಳಿ ಬ್ಯಾಂಕ್ ಕ್ಲೋಸ್ ಆಗಿದೆ. ಒಟ್ನಲ್ಲಿ ಜನವರಿ 16th ದೇ ಕುಡ್ ಡೂ ದಿಸ್ ಕ್ರೈಮ್. ಈ ಆರೋಪಿಗಳು ಬಿಹಾರದಲ್ಲಿಲ್ಲ, ಹೊರಗಡೆ ಇದ್ದಾರಂತ ಅಲ್ಲಿ ಫೋರ್ಸಸ್ ನಮಗೆ ಎಷ್ಟೋ ಸತಿ ಹೇಳಿದ್ದಾರೆ. ಮೇ ಬಿ ಇನ್ ಭೂಟಾನ್ ಅಂತ ಹೇಳಿದ್ದಾರೆ. ನಮಗೆ ಖಚಿತ ಮಾಹಿತಿ ಇದೆ, ಭೂಟಾನ್ ಅಲ್ಲಿ ಇದ್ದಿರಬಹುದು ಅಂತ ಹೇಳಿದ್ರು. ಸೊ ನಾವು ಅರುಣಾಚಲ್ ಪ್ರದೇಶ್ ಬಾರ್ಡರ್ ಹೋಗಿ ಅಲ್ಲಿ ಭೂಟಾನ್ ನಮ್ಮ ಬ್ಯಾಚ್ಮೇಟ್ಸ್ ಜೊತೆ ಸಂಪರ್ಕ ಮಾಡಿ ಅಲ್ಲಿ ಕೂಡ ರಿಕ್ಕಿ ಮಾಡಿಸಿದ್ದೇವೆ ಅವರ ಮುಖಾಂತರ. ಅಂಡ್ ಇಲ್ಲ, ನಮ್ಮ ಬಿಹಾರಲ್ಲಿ ಇಲ್ಲ, ದೇವರ್ ಫೌಂಡ್ ಇನ್ ಮೇ ಬಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಿರಬಹುದು. ನೇಪಾಳ ಕೂಡ ಹೋಗಿರ್ಬೋದು ಅಂತ ಹೇಳಿದ ಮೇಲೆ ನೇಪಾಳ ಬ್ಯಾಚ್ಮೇಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿ ಕೂಡ ರಿಕ್ಕಿ ಮಾಡಿಸಿದ್ದೇವೆ ಅವರ ಕಡೆಯಿಂದ. ಬಟ್ ಕೊನೆಗೂ ಒಂದು 8 ತಿಂಗಳ ಹಿಂದೆ ಮಾತ್ರ ನಮಗೆ ಪಕ್ಕ ಟೆಕ್ನಿಕಲ್ ಪ್ರೂಫ್ ನಮಗೆ ಸಿಕ್ಕಿದೆ ದಟ್ ದೇ ಆರ್ ರೋಮಿಂಗ್ ಇನ್ ಬಿಹಾರ್ ಸ್ಟೇಟ್ ಓನ್ಲಿ ಅಂತ. ಇದನ್ನ ಅಲ್ಲಿದ್ದ STF ಗಮನಕ್ಕೆ ತಂದು ಅವ್ರ ಜೊತೆನೂ ನಾವು 2-3 ಸತಿ ನಾವು ಪ್ರಯತ್ನ ಮಾಡಿದ್ದೇವೆ. ಅಲ್ಲಿ ಕೆಲವು ಟೆಂಪಲ್ಸ್ ವಿಸಿಟ್ ಮಾಡ್ತಾ ಇದ್ದೇನೆ. ಬಸರಿಧಾಮ್ ಟೆಂಪಲ್ಗೆ ಪಕ್ಕ ಪ್ರತಿ ಸಂಡೇ ಈ ವ್ಯಕ್ತಿ ಬರ್ತಾ ಇದ್ದೇನೆ ಫ್ಯಾಮಿಲಿ ಮೆಂಬರ್ಸ್ ಭೇಟಿ ಮಾಡಕ್ಕಂತ. ಆ ಮಾಹಿತಿ ಮೇರೆಗೆ ಆ ಮಾಹಿತಿಯನ್ನು ನಾವು ಬಿಹಾರ್ ಪೊಲೀಸರ ಜೊತೆ ಶೇರ್ ಮಾಡಿಕೊಂಡು ಒಂದು ಸತಿ ಪ್ರಯತ್ನ ಮಾಡಿದ್ದೇವೆ ಲಾಸ್ಟ್ ಇಯರ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದರಲ್ಲಿ ಫೇಲ್ ಆಗಿದ್ದೇವೆ. ಈ 2 ತಿಂಗಳಲ್ಲಿ ಫಸ್ಟ್ ಟೈಮ್ ನಮಗೆ ಜೂನ್ ಅಲ್ಲಿ ಈ ವ್ಯಕ್ತಿ CCTV ಫುಟೇಜ್ ಸಿಕ್ಕಿದೆ ನಮಗೆ. ಅಲ್ಲಿವರೆಗೂ ಹಿ ವಾಸ್ ಎ ಗೋಸ್ಟ್. ಇಬ್ಬರು ಎಲ್ಲಿದ್ದಾರೆ, ಯಾವ ಕಡೆ ಇದ್ದಾರೆ, ಏನು ಮೂವ್ಮೆಂಟ್ ಅಂತ ಕೂಡ ಗೊತ್ತಾಗಿರ್ಲಿಲ್ಲ. ಅವರನ್ನು ನೋಡಿದ್ದವರಿಲ್ಲ, ಅವರ CCTV ಫುಟೇಜ್ ಕಲೆಕ್ಟ್ ಮಾಡಿದ್ದು ಇಲ್ಲ. ಲಾಸ್ಟ್ ಜೂನ್ ಅಲ್ಲಿ ಫಸ್ಟ್ ಟೈಮ್ ಅವರ CCTV ಫುಟೇಜ್ ನಮ್ಮ ಕರ್ನಾಟಕ ಪೊಲೀಸರು ತೆಗೆದು ಬಿಹಾರ್ ಪೊಲೀಸರ ಜೊತೆ ಹಂಚಿಕೊಂಡಿದ್ದೇವೆ. ಫಸ್ಟ್ ಟೈಮ್ ನಾವು ಫುಟೇಜ್ ತೋರಿಸಿದ್ದೇವೆ, ರೂಟ್ ಪತ್ತೆ ಮಾಡಿದ್ದೇವೆ. ಈ ಟೈಪ್ ಆಫ್ ರೂಟ್ ಅಲ್ಲಿ ಅವರು ಪ್ರಯತ್ನ ಮಾಡುತ್ತಿದ್ದಾರಂತ ಅವ್ರ ಜೊತೆ ಶೇರ್ ಮಾಡಿಕೊಂಡು ಬಿಹಾರ್ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಸಿನ್ಸ್ ದಿಸ್ ಇಸ್ ದ ರೂಟ್, ನಾವು ಕರೆಕ್ಟ್ ಮೂವ್ಮೆಂಟ್ ಹೇಳ್ತೇವೆ, ಮೂವ್ಮೆಂಟ್ ಹೇಳಿದಾಗ ತಾವು ದಯವಿಟ್ಟು ಆದಷ್ಟು ಬೇಗ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಾಕಾಬಂದೀಸ್ ಹಾಕಿದ್ರೆ, ಅಟ್ಲೀಸ್ಟ್ 40 ಕಿಲೋಮೀಟರ್ಸ್ ಪ್ರಯಾಣ ಮಾಡ್ತಿರೋದ್ರಿಂದ ನಾಕಾಬಂದೀಸ್ ಹಾಕೊಂಡ್ರೆ ಎಲ್ಲಾದ್ರೂ ಒಂದು ಕಡೆ ಇಂಟರ್ಸೆಪ್ಟ್ ಮಾಡೋದನ್ನ ಹಿಡಿಬಹುದು ಅನ್ನೋ ನಿಟ್ಟಿನಲ್ಲಿ ಅವರ ಹೆಲ್ಪ್ ಕೇಳಿದ್ದೇವೆ.
ಅವರು ವರ್ಕ್ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾಕಾಬಂದಿ ಹಾಕಕ್ ಆಗ್ಲಿಲ್ಲ ಅವ್ರಿಗೆ. ಅದು ಯಾವ ಕಾರಣಕ್ಕೂ ಹಾಕ್ಲಿಲ್ಲ. ನಾವು ಪತ್ತೆ ಮಾಡೋದ್ರಲ್ಲಿ ಆವಾಗ ಅಟ್ಲೀಸ್ಟ್ 3 times ನಾವು ಫೇಲ್ ಆಗಿದ್ದೇವೆ. ಅಂಡ್ ಎಸ್ಪೆಷಲಿ ಈ ಆಗಸ್ಟ್ ತಿಂಗಳು ಬಂದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗನಿರ್ದೇಶನದಂತೆ ಡಿಜಿ ಅಂಡ್ ಐಜಿ ಸಾಹೇಬರು ಎಸ್ಪೆಷಲಿ ಅಂಡ್ ಎಡಿಜಿ ಲಂಡೋ ಸಾಹೇಬರು, ಎಡಿಜಿ ಕ್ರೈಮ್ ಸಾಹೇಬರು, ದಿಸ್ ಈಸ್ ಅವರ್ ಕೇಸ್, ಬೀದರ್ ಕರ್ನಾಟಕ ಕೇಸು. ಸೊ ನೀವೆಲ್ಲರೂ ಸಮಿಷ್ಟಿಯಾಗಿ ವರ್ಕ್ ಮಾಡಿ ನೀವೇ ಪತ್ತೆ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನುವ ಒಂದು ಆದೇಶವನ್ನು ನಾವು ಪಡೆದು ಈ ಆಗಸ್ಟ್ ತಿಂಗಳಲ್ಲಿ ಟೀಮ್ ನಾವೇ ಇಲ್ಲಿಂದ ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿ 25 ತಂಡ ವಿತ್ 2 DYSPs ಅಂಡ್ 2 ಇನ್ಸ್ಪೆಕ್ಟರ್ಸ್, 4 PSAs ಅಂಡ್ 20 ಕ್ರೈಮ್ ಸ್ಟಾಫ್ ನಾವೇ ಖುದ್ದಾಗಿ ಮೂವ್ಮೆಂಟ್ ಮಾಡಿ ಹೋಗಿ ಕೊನೆಗೂ ಆರೋಪಿ ಮೂವ್ಮೆಂಟ್ ಅನ್ನು ಖಚಿತಪಡಿಸಿಕೊಂಡು ವೈಶಾಲಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಹಳ್ಳಿಗೆ ಬರ್ತಾ ಇದ್ದಾರೆ ಫರ್ದರ್ ಕ್ರೈಮ್ ಮಾಡಕ್ಕೆ, ಕಾನ್ಸ್ಪರಸಿ ಮಾಡಕ್ಕೆ ಇಂಥ ಕಡೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಅಲ್ಲಿ ಭಕ್ತರ ಶರ್ಟ್ ಪ್ಯಾಂಟ್ ಹಾಕೊಂಡು ನಾವು ರೆಕ್ಕಿ ಮಾಡಿ ಕೊನೆಗೂ ಒಂದು ಕಾಡಿನ ಕಡೆ ನಾವು ಅವರನ್ನ ಇಂಟರ್ಸೆಪ್ಟ್ ಮಾಡಿದ್ದೇವೆ. ಇಂಥ ಬೈಕ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಅವರ ಮೋಡಸ್, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಬೈಕ್ ನಂಬರ್ ಕೂಡ ನಮಗೆ ಗೊತ್ತಿದೆ. ಸೊ ನಾವು ಫಾರೆಸ್ಟ್ ಸುತ್ತ ರೆಕ್ಕಿ ಮಾಡ್ತಿರುವಾಗ ನಮ್ಮ ಒಂದು ತಂಡದ ವೆಹಿಕಲ್ಗೆ ಅವರು ಪತ್ತೆ ಆಗಿದ್ದಾರೆ. ಪತ್ತೆ ಆಗಿಬಿಟ್ಟು ಗಾಡಿಯನ್ನು ನಾವು ಅಡ್ಡ ಹಾಕಿದ್ದೇವೆ. ಬಟ್ ಸ್ಟಿಲ್ ಅವರು ಫರ್ದರ್ ಕಂಟಿನ್ಯೂ ಮಾಡ್ತಿರುವಾಗ ನಮ್ಮ ಗಾಡಿಯಿಂದ ಅವರಿಗೆ ಬೈಕ್ಗೆ ಟಚ್ ಆಗಿಬಿಟ್ಟು ಇಬ್ಬರು ಒಂದು ಸ್ವಲ್ಪ ದೂರದಲ್ಲಿ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಗಾಡಿಯಲ್ಲಿರುವ ಎಲ್ಲ ಸಿಬ್ಬಂದಿ ಪ್ಲಸ್ ಅಕ್ಕಪಕ್ಕದಲ್ಲಿರುವ ಒಂದು ಕಾರು ಅಂಡ್ ಇನ್ಕ್ಲೂಡಿಂಗ್ ನಾನು ಸಮೇತ ಬೈಕ್ ಮೇಲೆ ಓಡಾಡ್ತಿದ್ದೆವು. ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಅವರನ್ನ ಓವರ್ ಪವರ್ ಮಾಡಿ ಬೇರೆ ಗಾಡಿಯಲ್ಲಿ ಅವ್ರನ್ನ ಹಾಕಿಬಿಟ್ಟು ಕನ್ಫರ್ಮೇಶನ್, ಅವರ ಐಡೆಂಟಿಫಿಕೇಶನ್ ಕನ್ಫರ್ಮೇಶನ್ ಮಾಡಿಕೊಂಡು ಇವ್ ನಮಗೆ ಬೇಕಾಗಿದ್ದ ಅಲೋಕ್ ಅಂಡ್ ನಮನ್ ಅಂತ ಕನ್ಫರ್ಮ್ ಮಾಡಿಕೊಂಡು ಬೇರೆ ಗಾಡಿಯಲ್ಲಿ ಇನ್ನೊಬ್ಬ ಸಿಬ್ಬಂದಿ ಜೊತೆ ಅವರನ್ನ ವೈಶಾಲಿ ಜಿಲ್ಲೆಯಿಂದ ಆ ಫಾರೆಸ್ಟ್ ಅಂಡ್ ಆ ಹಳ್ಳಿಗಳಿಂದ ಹೊರಗಡೆ ನಾವು ಬೇಗ ಬೇಗ ಕಳಿಸ್ಕೊಟ್ಟಿದ ಮೇಲೆ ಆರೋಪಿ ಯೂಸ್ ಮಾಡಿದ ಬೈಕ್ ನಮ್ಮ ಕೇಸ್ಗೆ ಇನ್ವೆಸ್ಟಿಗೇಷನ್ಗೆ ಎವಿಡೆನ್ಸ್ ಆಗ್ತದೆ ಅಂತ ಹೇಳಿ ನಮ್ಮ ಒಬ್ಬ ASA ಸಿಬ್ಬಂದಿಗೆ ಆ ಬೈಕ್ ಕೊಟ್ಟು ತಗೊಂಡು ಬರಕ್ಕೆ ಹೇಳಿದ್ದೇವೆ. ನಾವು ಮುಂದೆ ಹೋಗ್ತಿದ್ವಿ. ಆ ವ್ಯಕ್ತಿ ಆ ಬೈಕ್ ಅನ್ನು ಸ್ಟಾರ್ಟ್ ಮಾಡಕ್ಕೂ ಆಗ್ಲಿಲ್ಲ, ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್. ಅಂಡ್ ಆ ವ್ಯಕ್ತಿ ಇನ್ನೊಂದು ಬೈಕಿಗೆ ಅದನ್ನು ಕಟ್ಕೊಂಡು ಬರುವಾಗ ದಾಮೋದರ್ಪುರ್ ಅಂತ ಒಂದು ವಿಲೇಜ್ ಅಲ್ಲಿ ಗ್ರಾಮಸ್ಥರು ಅವ್ರಿಗೆ ಅಡ್ಡಗಟ್ಟಿ, ನೀವು ಇಬ್ಬರು ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರಿ, ಕಿಡ್ನಾಪ್ ಮಾಡಕ್ಕೆ ಬಂದಿದ್ರಿ, ನೀವು ಕಿಡ್ನಾಪರ್ಗಳು ಅಂತ ಹೇಳಿ ನಮ್ಮ ASA ಮೇಲೆ ಹಲ್ಲೆ ಮಾಡಿ ಅವರ ಹ್ಯಾಂಡ್ಗೆ ಫ್ರಾಕ್ಚರ್ ಮಾಡುವ ರೀತಿ ಗಾಯವನ್ನ ಉಂಟು ಮಾಡಿದ್ದಾರೆ. ಅವರು ಸುಮಾರು 150 ಗ್ರಾಮಸ್ಥರು ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಆದ ನಂತರ ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ಅಲ್ಲೇ ಒಂದು ಮನೆಯಲ್ಲಿ ಬಚ್ಚಿಡ್ತಾರೆ. ಬಚ್ಚಿಟ್ಟಿದ ಮೇಲೆ ಗ್ರಾಮಸ್ಥರಿಗೆ ಖುದ್ದಾಗಿ ಲೋಕಲ್ ಪೊಲೀಸ್ ಸ್ಟೇಷನ್, ಸರೈ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಇಲ್ಲೊಂದು ಕಿಡ್ನಾಪಿಂಗ್ ಆಗಿದೆ, ಕಿಡ್ನಾಪರ್ಗಳನ್ನು ನಾವು ಹಿಡಿದಿದ್ದೇವೆ, ಒಬ್ಬನಿಗೆ ಹಿಡಿದಿದ್ದೇವೆ ನಾವು ಅಂತ ಲೋಕಲ್ ಪೊಲೀಸರಿಗೆ ಕರೀತಾರೆ. ಆವಾಗ ಸರೈ ಪೊಲೀಸ್ ಸ್ಟೇಷನ್ ಬಂದು ಕಿಡ್ನಾಪರ್ನ ಅಂತ ಯಾರನ್ನ ಅವರು ಅನುಮಾನಿಸಿದ್ದಾರೋ ಅವರನ್ನ ವಿಚಾರಿಸಕ್ಕೆ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಸಿಬ್ಬಂದಿ ನಮಗೂ ಕಾಲ್ ಮಾಡ್ತಾರೆ, ನನಗೆ ಇಲ್ಲಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಅಂತ. ಸೊ ನಾವು ಆರೋಪಿಯನ್ನ ಒಂದು ಕಡೆ ದಾಟಿಸಿ ಇನ್ನೊಂದು ಟೀಮು, ನಾನು ನಮ್ಮ DYSP ಎಲ್ಲರ ಟೀಮ್ ವಾಪಸ್ ಹೋಗ್ಬಿಟ್ಟು ನಮ್ಮ ಸಿಬ್ಬಂದಿನ ರೆಸ್ಕ್ಯೂ ಮಾಡ್ಬೇಕಂತ ನಾವು ಗ್ರಾಮಸ್ಥರ ಜೊತೆ ನಾವು ಕೂಡ ಒಂದು ರೀತಿ ಟಸಲ್ ಆಗಿಬಿಟ್ಟು ಗ್ರಾಮಸ್ಥರು ನಮ್ಮ ವೆಹಿಕಲ್ ಅನ್ನು ಕೂಡ ಡ್ಯಾಮೇಜ್ ಮಾಡಿ ಒಟ್ಟಿನಲ್ಲಿ ID ತೋರಿಸಿದ್ರೂ ಸಹ ಅವರು ಹಲ್ಲೆ ಮಾಡಿದ್ದಾರೆ. ಅಂಡ್ ಅವರೇ ಖುದ್ದಾಗಿ ಸರೈ ಪೊಲೀಸನ್ನು ಕಾಲ್ ಮಾಡಿದ್ದಾರೆ. ಸರೈ ಪೊಲೀಸರು ಅಲ್ಲಿಗೆ ಬಂದು ನಮ್ಮ ಐಡಿಯನ್ನು ಕೇಳಿದ್ದಾರೆ. ನಾವು ನಮ್ಮ ಐಡಿಯನ್ನು ಕೇಳಿ ತೋರಿಸಿ ಪೊಲೀಸರಂತ ನಾವು ಸಾಬೀತು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದಿದ್ದೇವೆ. ತದನಂತರ ಆರೋಪಿಗಳನ್ನ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಂಟಿಮೇಷನ್ ಕೊಟ್ಟು ವಿತೌಟ್ ಎನಿ ಡಿಲೇ ಇನ್ನೂ ಫರ್ದರ್ ಹಲ್ಲೆ ಆಗಬಹುದು ಆರೋಪಿ ಮೇಲೆ ಅಥವಾ ನಮ್ಮ ಮೇಲೆ ಕೂಡ ಹಲ್ಲೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಲೀಗಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನ ಮಾಡಿ ಅವರನ್ನ ಇಂಟಿಮೇಟ್ ಮಾಡಿ ಇಬ್ಬರನ್ನ ದಸ್ತಗಿರಿ ಮಾಡಿದ್ದೇವೆ ಅಂತ ಹೇಳಿ ಇಂಟಿಮೇಟ್ ಮಾಡಿ ಅವರ ಕಡೆಯಿಂದ ರಿಸೀವ್ಡ್ ಲೆಟರ್ ತಗೊಂಡು ಬೇಗ ನಾವು ವೈಶಾಲಿ ಜಿಲ್ಲೆ ಮತ್ತೆ ಪಾಟ್ನಾ ಅಂಡ್ ನೆಕ್ಸ್ಟ್ ಬಿಹಾರ್ ಡಿಸ್ಟ್ರಿಕ್ಟ್ ಸ್ಟೇಟ್ ಅನ್ನ ಬೇಗ ದಾಟಿಸಿಕೊಂಡು ದ ವೆರಿ ನೆಕ್ಸ್ಟ್ ಡೇ ವಿತ್ ಇನ್ 24 hours ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಜಡ್ಜ್ ಮುಂದೆ ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ.
ವಿ ಆರ್ ವೆರಿ ಥ್ಯಾಂಕ್ಫುಲ್ ಅಂಡ್ ನಮ್ಮ ಹಿರಿಯರಾದ ಡಿ.ಜಿ. ಅಂಡ್ ಐ.ಜಿ. ಸರ್ ನಮಗೆ ಪ್ರೇರಣೆ ತುಂಬಿ ಎ.ಡಿ.ಜಿ. ಎಲ್ಲೆಂಡೋ ಸರ್ ಸತತವಾಗಿ ಮಾನಿಟರ್ ಮಾಡ್ತಾ ಎ.ಡಿ.ಜಿ. ಕ್ರೈಮ್ ಸರ್ ಕೂಡ ಯಾಕೆ ಇಲ್ಲಿವರೆಗೂ ನಾವು ಸಕ್ಸಸ್ಫುಲ್ ಆಗಿಲ್ಲ ಅಂತ ಅವರು ಕೂಡ ಪ್ಲಸ್ ನಮ್ಮ ಡಿ.ಐ.ಜಿ. ಸರ್ ಎಲ್ಲರ ಮಾರ್ಗನಿರ್ದೇಶನದಂತೆ ಇವತ್ತು ಆರೋಪಿಗಳನ್ನು ಕರ್ಕೊಂಡು ಬಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವ ಕೆಲಸ ಮಾಡಿದೆ.